ದಾವಣಗೆರೆಯಲ್ಲಿ ನವವಿವಾಹಿತ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಸಂಬಂಧ ಮತ್ತೊಬ್ಬ ಪ್ರಮುಖ ಆರೋಪಿಯನ್ನ ಬಂಧಿಸಲಾಗಿದೆ. ಹರೀಶ್ ಸಾವಿಗೆ ಕಾರಣ ಆಗಿದ್ದ ಸರಸ್ವತಿ ಪ್ರಿಯಕರ ಕುಮಾರ್ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಮದುವೆಯಾಗಿ ಜಸ್ಟ್ 2.5 ತಿಂಗಳಾಗಿತ್ತಷ್ಟೇ. ಹೆಂಡತಿ ಪ್ರಿಯಕರನ ಜೊತೆಗೆ ಓಡಿ ಹೋಗಿದ್ಲು. ಇದರಿಂದ ಮನನೊಂದಿದ್ದ ನವವಿವಾಹಿತ ಸೂಸೈಡ್ ಮಾಡ್ಕೊಂಡಿದ್ದ. ಮದುವೆ ಮಾಡಿಸಿದ್ದಂಥ ವ್ಯಕ್ತಿ ಕೂಡ ಸೂಸೈಡ್ ಮಾಡ್ಕೊಂಡ್ರು. ಈಗ ಆ ಪ್ರಿಯಕರ ಕುಮಾರ್ ಏನಿದ್ದಾನೆ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಅವಮಾನ ತಾಳಲಾರದೆ ನೇಣಿಗೆ ಶರಣಾಗಿದ್ದ ಹರೀಶ್ ಸಾವಿಗೆ ಮನನೊಂದು ಸೋದರ ಮಾವ ರುದ್ರೇಶ್ ಅವರು ಕೂಡ ಪಾಪ ಸೂಸೈಡ್ ಮಾಡ್ಕೊಂಡ್ರು. ದಾವಣಗೆರೆ ತಾಲೂಕಿನ ಗುಮ್ಮನೂರು ಗ್ರಾಮದಲ್ಲಿ ನಡೆದಿದ್ದಂಥ ಘಟನೆ ಇದು. ಇಬ್ಬರ ಸಾವಿಗೆ ಕಾರಣರಾದಂಥ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ನಿನ್ನೆ ಹರೀಶ್ ಅವರ ಪತ್ನಿ ಸರಸ್ವತಿ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು. ಇವತ್ತು ತಲೆಮರೆಸಿಕೊಂಡಿದ್ದ ಸರಸ್ವತಿಯ ಪ್ರಿಯಕರ ಕುಮಾರ್ ಆತನನ್ನು ಕೂಡ ಬಂಧಿಸಿದ್ದಾರೆ. ಹಳೆ ಕಡ್ಲೆಬಾಳು ಗ್ರಾಮದ ಬಳಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಒಂದ್ ಕಡೆ ನವವಿವಾಹಿತ ಏನು ಸೂಸೈಡ್ ಮಾಡ್ಕೊಂಡಿದ್ದಾನೆ ಆತನ ಫೋಟೋ ನೋಡ್ತಾ ಇದ್ದೀವಿ. ಹರೀಶ್ ಸರಸ್ವತಿಯ ಪ್ರಿಯಕರ ಇದೇ ವ್ಯಕ್ತಿಯೊಟ್ಟಿಗೆ ಆಕೆ ಓಡೋಗಿದ್ದು. ಇದರಿಂದ ಮನನೊಂದು ಮರ್ಯಾದೆ ಹೋಯಿತು ಅಂತೇಳಿ ಆತ ನೇಣಿಗೆ ಶರಣಾಗಿದ್ದ. ಅದೊಂದು ಕಡೆ ಮದುವೆ ಮಾಡಿಸಿದ್ದಂತಹ ಆ ವ್ಯಕ್ತಿ ಕೂಡ ಸೂಸೈಡ್ ಮಾಡ್ಕೊಂಡಿದ್ರು.